ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ವೆಜಿಟೇರಿಯನ್ ಡಯಟ್ನ ಮಹತ್ವ ಏನು, ಮತ್ತು ಈ ವೆಜಿಟೇರಿಯನ್ ಡಯಟ್ನ ಫಾಲೋ ಮಾಡೋದ್ರಿಂದ ನಮಗೆ ಸಿಗುವಂತಹ ಹೆಲ್ತ್ ಬೆನಿಫಿಟ್ಸ್ ಏನು, ಮತ್ತು ಈ ವೆಜಿಟೇರಿಯನ್ ಡಯಟ್ ಬಗ್ಗೆ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆ ಏನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ನಾವು ನೋಡೋದಾದರೆ ಹಿಂದಿನ ದಿನಗಳಲ್ಲಿ ತುಂಬ ಜನ ನಮ್ಮ ದೇಶದಲ್ಲಿ ವೆಜಿಟೇರಿಯನ್ ಡಯಟ್ನ ಫಾಲೋ ಮಾಡ್ತಿದ್ರು, ಅಂದರೆ ಸಸ್ಯಾಹಾರಿ ಡಯಟನ್ನು ಫಾಲೋ ಮಾಡ್ತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಈ ನಾನ್ ವೆಜಿಟೇರಿಯನ್ ಡಯಟ್ನ, ಅಂದರೆ ಮಾಂಸಾಹಾರಿ ಡಯಟ್ನ ಫಾಲೋ ಮಾಡೋರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಓಕೆ, ಸೊ ವೆಜಿಟೇರಿಯನ್ಸ್ ಇರೋರು ಕೂಡ ಈ ನಾನ್ ವೆಜಿಟೇರಿಯನ್ ಡಯಟ್ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ, ಅಂದರೆ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಸೇವನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೀವು ವೆಜಿಟೇರಿಯನ್ ಆಗಿದ್ದು ನಾನ್ ವೆಜಿಟೇರಿಯನ್ಗೆ ಕನ್ವರ್ಟ್ ಆಗುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಯಾಕಂತಂದರೆ ನಮಗೆ ವೆಜಿಟೇರಿಯನ್ ಡಯಟ್ ತುಂಬ ಹೆಲ್ತ್ ಬೆನಿಫಿಟ್ಸ್ನ ಕೊಡುತ್ತೆ. ಸಪೋಸ್ ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೂ ಕೂಡ ವೆಜಿಟೇರಿಯನ್ ಡಯಟ್ನ ಫಾಲೋ ಮಾಡೋದ್ರಿಂದ ನೀವು ತುಂಬ ಹೆಲ್ತ್ ಬೆನಿಫಿಟ್ಸ್ನ ನೀವು ಕಂಡುಕೊಳ್ಬೋದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಈ ವೆಜಿಟೇರಿಯನ್ ಡಯಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆಲ್ಲರಿಗೂ ನೀಡ್ತಾ ಇದ್ದೀನಿ. ಸೊ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂತ ಅಂದರೆ ನಾನು ನೆಕ್ಸ್ಟ್ ಟೈಮ್ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಈ ವೆಜಿಟೇರಿಯನ್ ಡಯಟ್ ಅಂದರೆ ಏನು ಅಂತ ನೋಡೋದಾದರೆ, ಸೊ ಈ ವೆಜಿಟೇರಿಯನ್ ಡಯಟಲ್ಲಿ ಈ ಮೀಟ್ ಇರ್ಬೋದು, ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಮೊಟ್ಟೆ ಇವುಗಳೆಲ್ಲ ಸೇವನೆ ಮಾಡೋದಿಲ್ಲ. ಸೊ ಇಲ್ಲಿ ಮೇನ್ ಆಗಿ ಕಾಳುಗಳು, ಹಣ್ಣುಗಳು, ತರಕಾರಿಗಳು, ಓಕೆ, ಸೊ ಸೊಪ್ಪುಗಳು ಇವುಗಳ ಸೇವನೆ ಇರುತ್ತೆ. ಓಕೆ, ಇಲ್ಲಿ ಯಾವುದೇ ರೀತಿಯ ನಾನ್ ವೆಜ್ ಆಹಾರವನ್ನು ಸೇವನೆ ಮಾಡೋದು ಇರೋದಿಲ್ಲ. ಓಕೆ, ಸೊ ಈ ನಾನ್ ವೆಜಿಟೇರಿಯನ್ ಡಯಟ್ಗೆ ಬಂದಾಗ ಸೊ ಇಲ್ಲಿ ಮೀಟ್ ಇರ್ಬೋದು, ಚಿಕನ್, ಫಿಶ್, ಎಗ್ಸ್ ಇವುಗಳನ್ನೆಲ್ಲ ಸೇವನೆ ಮಾಡಲಾಗುತ್ತೆ. ಇದ್ರ ಜೊತೆಗೆ ವೆಜಿಟೇರಿಯನ್ ಫುಡ್ ಸೋರ್ಸಸ್ ಜೊತೆಗೆ ಈ ನಾನ್ ವೆಜ್ ಫುಡ್ ಸೋರ್ಸಸ್ಗಳನ್ನ ಸೇವನೆ ಮಾಡಲಾಗುತ್ತೆ. ಇದು ನಾನ್ ವೆಜಿಟೇರಿಯನ್ ಡಯಟ್. ಓಕೆ, ಸೊ ಈ ವೆಜಿಟೇರಿಯನ್ ಡಯಟ್ನ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ನೋಡೋದಾದರೆ, ಓಕೆ, ಸೊ ಈ ವೆಜಿಟೇರಿಯನ್ ಡಯಟ್ನ ಫಾಲೋ ಮಾಡೋದ್ರಿಂದ ಈ ಕ್ರೋನಿಕ್ ಡಿಸೀಸಸ್ ರಿಸ್ಕು ಕಡಿಮೆ ಇರುತ್ತೆ. ಓಕೆ, ಸೊ ಅಕಾರ್ಡಿಂಗ್ ಟು ಸ್ಟಡೀಸ್, ಓಕೆ, ಸೊ ಈ ವೆಜಿಟೇರಿಯನ್ ಡಯಟ್ ಯಾರು ಫಾಲೋ ಮಾಡ್ತಾರೋ ಅವರಲ್ಲಿ ಈ 32% ಹಾರ್ಟ್ ಡಿಸೀಸಸ್ ರಿಸ್ಕ್ ಕಡಿಮೆ ಇರೋದು ಕಂಡುಬಂದಿದೆ. ಓಕೆ, ಸೊ ಅಕಾರ್ಡಿಂಗ್ ಟು ಮೆಟಾ ಅನಾಲಿಸಿಸ್ ಪ್ರಕಾರ ಈ ಹೈಪರ್ ಟೆನ್ಷನ್ ಕೂಡ, ಅಂದರೆ ಅಧಿಕ ರಕ್ತದೊತ್ತಡ, ಈ ವೆಜಿಟೇರಿಯನ್ಸಲ್ಲಿ ಕಡಿಮೆ ಇರೋದು ಕಂಡುಬಂದಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಈ ಯಾರು ಈ ವೆಜಿಟೇರಿಯನ್ ಡಯಟ್ನ ಫಾಲೋ ಮಾಡ್ತಾರೋ ಇವರಲ್ಲಿ ಕ್ಯಾನ್ಸರ್ ರಿಸ್ಕು ಕೂಡ 15% ಕಡಿಮೆ ಇರೋದು ಕಂಡುಬಂದಿದೆ, ಯಾವಾಗ ಈ ನಾನ್ ವೆಜಿಟೇರಿಯನ್ಸ್ಗೆ ಕಂಪೇರ್ ಮಾಡಿದಾಗ. ಓಕೆ, ಸೊ ಅಕಾರ್ಡಿಂಗ್ ಟು ಸ್ಪೆಸಿಫಿಕ್ ಸ್ಟಡೀಸ್, ಓಕೆ, ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಇದು ವೆಜಿಟೇರಿಯನ್ಸಲ್ಲಿ ಕಡಿಮೆ ಇರೋದು ಕಂಡುಬಂದಿದೆ ನಾನ್ ವೆಜಿಟೇರಿಯನ್ಸ್ಗೆ ಕಂಪೇರ್ ಮಾಡಿದಾಗ. ಓಕೆ, ಸೊ ನೆಕ್ಸ್ಟ್ ಬೆನಿಫಿಟ್ ನೋಡೋದಾದರೆ ಈ ವೆಜಿಟೇರಿಯನ್ ಡಯಟ್ ಈ ವೆಯ್ಟ್ ಮ್ಯಾನೇಜ್ಮೆಂಟಲ್ಲೂ ಕೂಡ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಈ ವೆಜಿಟೇರಿಯನ್ ಡಯಟಲ್ಲಿ ಈ ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಇರೋದ್ರಿಂದ, ಅಧಿಕ ನಾರಿನಂಶ ಇರೋದ್ರಿಂದ ಇದು ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಅಕಾರ್ಡಿಂಗ್ ಟು ಸಮ್ ಡೇಟಾ ಏನಿರುತ್ತೆ ಅಂತ ಅಂದರೆ ಯಾರು ಈ ವೆಜಿಟೇರಿಯನ್ ಡಯಟ್ನ ಫಾಲೋ ಮಾಡಿದರೋ ಅವರಲ್ಲಿ ಈ ಬಾಡಿ ಮಾಸ್ ಇಂಡೆಕ್ಸ್ ಕಡಿಮೆ ಇರೋದು ಕಂಡುಬಂದಿದೆ. ಓಕೆ, ಸೊ ಇದು ಕೂಡ ಒಂದು ಬೆನಿಫಿಟ್ ಅಂತ ನಾವು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬೆನಿಫಿಟ್ ನೋಡೋದಾದರೆ ಈ ವೆಜಿಟೇರಿಯನ್ ಡಯಟ್ ಈ ಡೈಜೆಸ್ಟಿವ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಯಾಕಂತ ಅಂದರೆ ಈ ವೆಜಿಟೇರಿಯನ್ ಡಯಟಲ್ಲಿ ಗುಡ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಮತ್ತು ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇರ್ಬೋದು, ಅದರ್ ಡೈಜೆಸ್ಟಿವ್ ರಿಲೇಟೆಡ್ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಇವುಗಳನ್ನ ಕಡಿಮೆ ಮಾಡೋದಕ್ಕೆ ಈ ವೆಜಿಟೇರಿಯನ್ ಡಯಟ್ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಈ ವೆಜಿಟೇರಿಯನ್ ಡಯಟ್ ಈ ಟೈಪ್ 2 ಡಯಾಬಿಟಿಸ್ ರಿಸ್ಕ್ನೂ ಕೂಡ ಕಡಿಮೆ ಮಾಡೋದಕ್ಕೆ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಕಾರ್ಡಿಂಗ್ ಟು ಸ್ಟಡೀಸ್ ಯಾರು ಈ ವೆಜಿಟೇರಿಯನ್ ಡಯಟ್ನ ಫಾಲೋ ಮಾಡ್ತಾರೋ ಅವರಲ್ಲಿ ಈ ಟೈಪ್ 2 ಡಯಾಬಿಟಿಸ್ ರಿಸ್ಕ್ ಕಡಿಮೆ ಇರೋದು ಕಂಡುಬಂದಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ನ್ಯೂಟ್ರಿಷನಲ್ ಕನ್ಸಿಡರೇಷನ್. ಓಕೆ, ಸೊ ಇಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ, ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬಗ್ಗೆ. ಸೊ ಮೊದಲನೆಯದಾಗಿ ಪ್ರೋಟೀನ್ನ ನೋಡಿದಾಗ, ಸೊ ಈ ವೆಜಿಟೇರಿಯನ್ ಫುಡ್ ಸೋರ್ಸಸ್ ಅಂದರೆ ಮೇನ್ಲಿ ಪ್ಲಾಂಟ್ ಸೋರ್ಸಸ್ನ ಇನ್ಕಂಪ್ಲೀಟ್ ಪ್ರೋಟೀನ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಓಕೆ, ಸೊ ಇದರಿಂದ ನಮಗೆ ಕಂಪ್ಲೀಟ್ ಪ್ರೋಟೀನ್ ಸಿಗೋದಿಲ್ಲ. ಆದರೆ ಸೊ ನೀವು ಕೆಲವೊಂದು ಫುಡ್ ಸೋರ್ಸಸ್ಗಳನ್ನ ಕಂಬೈನ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಕಂಪ್ಲೀಟ್ ಪ್ರೋಟೀನ್ ಸಿಗುತ್ತೆ, ಅಂದರೆ ಎಲ್ಲ ರೀತಿಯ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ನಿಮಗೆ ಸಿಗುತ್ತೆ. ಸೊ ಎಕ್ಸಾಂಪಲ್ ನೀವು ರೈಸ್ ದಾಲ್ನ ಕ್ಲಬ್ ಮಾಡೋದಿರ್ಬೋದು, ಲೈಕ್ ಚಪಾತಿ ಜೊತೆ ಕಾಳುಗಳನ್ನ ಕ್ಲಬ್ ಮಾಡೋದಿರ್ಬೋದು, ಚೆನ್ನ ಇರ್ಬೋದು, ಓಕೆ, ಸೊ ಚಿಕ್ ಪೀಸ್ ಇರ್ಬೋದು, ಇವುಗಳನ್ನ ಕ್ಲಬ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಕಂಪ್ಲೀಟ್ ಪ್ರೋಟೀನ್ ಸಿಗುತ್ತೆ, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಸಿಗುತ್ತೆ.
ಓಕೆ, ಸೊ ಅಂದರೆ ಸೀರಿಯಲ್ಸ್ನ ನೀವು ಪಲ್ಸಸ್ ಜೊತೆ ಕ್ಲಬ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಓಕೆ, ಸೊ ನಮಗೆ ವೆಜಿಟೇರಿಯನ್ ಫುಡ್ ಸೋರ್ಸಲ್ಲಿ ಗುಡ್ ಅಮೌಂಟ್ ಆಫ್ ವಿಟಮಿನ್ಸ್ ಮಿನರಲ್ಸ್ ನಮಗೆ ಸಿಗುತ್ತೆ. ಸೊ ಆದರೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗೋದು ಕಡಿಮೆ ಈ ವೆಜಿಟೇರಿಯನ್ ಫುಡ್ ಸೋರ್ಸಸಲ್ಲಿ. ಸೊ ಎಕ್ಸಾಂಪಲ್ ತಗೊಂಡಾಗ ವಿಟಮಿನ್ B12. ಓಕೆ, ಸೊ ಇದು ಈ ವಿಟಮಿನ್ B12 ವೆಜಿಟೇರಿಯನ್ ಫುಡ್ಡಲ್ಲಿ ಕಡಿಮೆ ಇರೋದ್ರಿಂದ ಸೊ ನಾವು ಕೆಲವೊಂದು ಫಾರ್ಟಿಫೈಡ್ ಫುಡ್ಗಳನ್ನ ಸೇವನೆ ಮಾಡಬೇಕಾಗತ್ತೆ. ಓಕೆ, ಸೊ ಮತ್ತು ಕೆಲವೊಂದು ಫುಡ್ಗಳು ಕೂಡ ಎಕ್ಸಾಂಪಲ್ ಮೊಸರು ಇರ್ಬೋದು, ಪನ್ನೀರ್ ಇರ್ಬೋದು, ಚೀಸ್ ಇರ್ಬೋದು, ಮೇನ್ಲಿ ಫರ್ಮೆಂಟೆಡ್ ಫುಡ್ ಪ್ರಾಡಕ್ಟ್ಸ್. ಓಕೆ, ಕಿಮ್ಚಿ ಇರ್ಬೋದು. ಸೊ ಇವುಗಳ ಸೇವನೆಯನ್ನು ನಾವು ಜಾಸ್ತಿ ಮಾಡಬೇಕಾಗತ್ತೆ. ಸೊ ಇದರಿಂದ ನಾವು ವಿಟಮಿನ್ B12ನ ನಮ್ಮ ಡಯಟಲ್ಲಿ ಚೆನ್ನಾಗಿ ಇರೋ ಥರ ನೋಡ್ಕೊಬೋದು. ಯಾವಾಗ ನಿಮಗೆ ತೀರಾ ಡಿಫಿಷಿಯನ್ಸಿ ಇದ್ದಾಗ ನೀವು ಕೆಲವೊಂದು ಸಪ್ಲಿಮೆಂಟ್ಸ್ನು ಕೂಡ ಸೇವನೆ ಮಾಡ್ಬೋದಾಗುತ್ತೆ. ಸೊ ಹಾಗಂತ ನಾನ್ ವೆಜಿಟೇರಿಯನಲ್ಲಿ ವಿಟಮಿನ್ B12 ಡಿಫಿಷಿಯನ್ಸಿ ಇರೋದಿಲ್ಲ ಅಂತಲ್ಲ, ಅವರಲ್ಲೂ ಕೂಡ ವಿಟಮಿನ್ B12 ಡಿಫಿಷಿಯನ್ಸಿ ಕಂಡುಬರುತ್ತೆ. ಸೊ ಮೇನ್ಲಿ ಇಲ್ಲಿ ನೋಡಬೇಕಾಗಿರೋದು ಏನಂತಂದರೆ ನೀವು ನಿಮ್ಮ ಡಯಟನ್ನು ಬ್ಯಾಲೆನ್ಸ್ ಮಾಡಬೇಕು ಮತ್ತು ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಗಟ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ ಈ ವಿಟಮಿನ್ B12 ಅಬ್ಸಾರ್ಪ್ಷನಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಅಯನ್ ಕಂಟೆಂಟ್. ಓಕೆ, ಸೊ ವೆಜಿಟೇರಿಯನ್ ಸೋರ್ಸಲ್ಲಿ ನಮಗೆ ಗುಡ್ ಅಮೌಂಟ್ ಆಫ್ ಅಯನ್ ಸಿಗುತ್ತೆ. ಓಕೆ, ಸೊ ಆದರೆ ಇಲ್ಲಿ ಏನು ಅಂತ ಅಂದರೆ ಈ ವೆಜಿಟೇರಿಯನ್ ಫುಡ್ ಸೋರ್ಸಸಲ್ಲಿ ನಾನ್ ಹೀಮ್ ಅಯನ್ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಸರಿಯಾಗಿ ಅಬ್ಸಾರ್ಬ್ ಆಗಬೇಕಂದ್ರೆ ಇಲ್ಲಿ ವಿಟಮಿನ್ C ಅವಶ್ಯಕತೆ ತುಂಬ ಇರುತ್ತೆ. ಸೊ ಆದ್ದರಿಂದ ನೀವು ವೆಜಿಟೇರಿಯನ್ ಫುಡ್ ಸೋರ್ಸಸ್ ಜೊತೆ ವಿಟಮಿನ್ C ಫುಡ್ ಸೋರ್ಸಸ್ನು ಕೂಡ ನೀವು ಸರಿಯಾಗಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಆಮ್ಲ ಇರ್ಬೋದು, ಸಿಟ್ರಸ್ ಫ್ರೂಟ್ಸ್ ಇರ್ಬೋದು, ಇವುಗಳ ಸೇವನೆಯನ್ನು ಕೂಡ ನೀವು ತುಂಬ ಚೆನ್ನಾಗಿ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಓಕೆ, ಸೊ ಲೈಕ್ ಈ ಜನಗಳಲ್ಲಿ ಇರುವಂತಹ ತಪ್ಪು ಕಲ್ಪನೆ, ಈ ವೆಜಿಟೇರಿಯನ್ ಫುಡ್ ಸೋರ್ಸಸ್ ಬಗ್ಗೆ ಜನಗಳಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಸೊ ಮೊದಲನೇದಾಗಿ ಪ್ರೋಟೀನ್ ಇಂಟೇಕ್. ಸೊ ಜನಗಳಲ್ಲಿ ಏನಿರುತ್ತೆ ಅಂತ ಅಂದರೆ ನಾವು ವೆಜಿಟೇರಿಯನ್ ಫುಡ್ ಸೋರ್ಸಸ್ನ ಸೇವನೆ ಮಾಡೋದ್ರಿಂದ ನಮಗೆ ಸರಿಯಾದ ಪ್ರೋಟೀನ್ ಸಿಗೋದಿಲ್ಲ ಅನ್ನೋದು. ಓಕೆ, ಸೊ ಇದು ಒಂದು ತಪ್ಪು ಕಲ್ಪನೆ ಅಂತಲೇ ನಾವು ಹೇಳ್ಬೋದು. ಸೊ ನಮಗೆ ವೆಜಿಟೇರಿಯನ್ ಫುಡ್ ಸೋರ್ಸಸ್ಲಿ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಸಿಗುತ್ತೆ, ಆದರೆ ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ತಗೊಳ್ಬೇಕಾಗತ್ತೆ. ಸೊ ತುಂಬ ಪ್ರೋಟೀನ್ ಸೋರ್ಸಸ್ ಇದೆ. ಸೊ ನಾವು ಲೈಕ್ ಕಾಳುಗಳನ್ನ ತಗೋಬೋದು, ಕಡಲೆಕಾಳು ಇರ್ಬೋದು, ಹೆಸರು ಕಾಳು ಇರ್ಬೋದು, ರಾಜ್ಮಾ ಇರ್ಬೋದು, ಸೋಯಾಬೀನ್ ಇರ್ಬೋದು. ಸೋಯಾಬೀನಲ್ಲಿ ಅಧಿಕ ಪ್ರೋಟೀನ್ ಕಂಟೆಂಟ್ ಕಂಡುಬರುತ್ತೆ ಸೊ ಬೇರೆ ಕಾಳುಗಳಿಗೆ ಕಂಪೇರ್ ಮಾಡಿದಾಗ. ಓಕೆ, ಸೊ ಈ ರೀತಿ ತುಂಬ ಪ್ಲಾಂಟ್ ಪ್ರೋಟೀನ್ಸ್ ಇರುತ್ತೆ. ಸೊ ಇದ್ರ ಜೊತೆಗೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್, ಹಾಲು ಇರ್ಬೋದು, ಮೊಸರು ಇರ್ಬೋದು, ಪನ್ನೀರ್, ಚೀಸ್ ಇವುಗಳಲ್ಲಿ ಗುಡ್ ಪ್ರೋಟೀನ್ ಇರುತ್ತೆ. ಮತ್ತು ಸೋಯಾ ಪ್ರಾಡಕ್ಟ್ಸ್ ಆದಂತಹ ಟೋಫು, ಟೆಂಪೆ ಇವುಗಳಲ್ಲಿ ಗುಡ್ ಪ್ರೋಟೀನ್ ಇರುತ್ತೆ. ಓಕೆ, ಮತ್ತು ನಟ್ಸ್ ಆ್ಯಂಡ್ ಸೀಡ್ಸಲ್ಲಿ ಗುಡ್ ಪ್ರೋಟೀನ್ ಸಿಗುತ್ತೆ, ಅದ್ರ ಜೊತೆಗೆ ಗುಡ್ ಫ್ಯಾಟು ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ. ಸೊ ಈ ರೀತಿ ಅನೇಕ ಫುಡ್ ಸೋರ್ಸಸ್ ಇದೆ, ಬಟ್ ನಾವು ಸರಿಯಾಗಿ ಕ್ಲಬ್ ಮಾಡಬೇಕು. ಸರಿಯಾದ ಪ್ರಮಾಣದಲ್ಲಿ ತಗೊಂಡಾಗ ನಮಗೆ ಗುಡ್ ಪ್ರೋಟೀನ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ನ್ಯೂಟ್ರಿಯನ್ ಡಿಫಿಷಿಯನ್ಸೀಸ್ ಬಗ್ಗೆ. ಓಕೆ, ಸೊ ಈ ಪ್ರೋಟೀನ್ ಲೈಕ್ ಪ್ಲಾಂಟ್ ಪ್ರೋಟೀನ್ ತಗೊಳ್ಳೋದ್ರಿಂದ, ವೆಜಿಟೇರಿಯನ್ ಡಯಟ್ ಫಾಲೋ ಮಾಡೋದ್ರಿಂದ ಡಿಫಿಷಿಯನ್ಸೀಸ್ ಜಾಸ್ತಿ ಇರುತ್ತೆ ಅಂತ. ಸೊ ಇದು ಕೂಡ ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು. ಸೊ ಹಾಗಂತ ನಾನ್ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡೋರಲ್ಲಿ ಡಿಫಿಷಿಯನ್ಸಿ ಕಂಡು ಬರೋದಿಲ್ಲ ಅಂತ ಏನಿಲ್ಲ. ಸೊ ಅವರಲ್ಲೂ ಕೂಡ ಡಿಫಿಷಿಯನ್ಸಿ ಇರುತ್ತೆ. ಇಲ್ಲಿ ಮೇನ್ ನೋಡೋದಾದರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದೆಯಾ, ಸೊ ಸರಿಯಾಗಿದೆಯಾ ನಮ್ಮ ಗಟ್ ಹೆಲ್ತ್ ಅನ್ನೋದು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸೊ ಆದ್ದರಿಂದ ನಿಮ್ಮ ಗಟ್ ಹೆಲ್ತ್ನ ಚೆನ್ನಾಗಿ ಮೇಂಟೈನ್ ಮಾಡಿ ಮತ್ತು ನಿಮ್ಮ ಡಯಟನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿ. ಇವನ್ ನೀವು ವೆಜಿಟೇರಿಯನ್ ಅಂದಿದ ತಕ್ಷಣ ಜಸ್ಟ್ ವೆಜಿಟೇರಿಯನ್ ಡಯಟ್ನ ನೀವು ಬ್ಯಾಲೆನ್ಸ್ ಮಾಡಲಿಲ್ದಂಗೆ ಫಾಲೋ ಮಾಡೋದ್ರಿಂದ ಡೆಫಿನೆಟ್ಲಿ ಡಿಫಿಷಿಯನ್ಸಿ ಕಂಡು ಬರುತ್ತೆ. ಸೊ ನಿಮ್ಮ ಡಯಟ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಪ್ಲೇಟ್ ಸರಿಯಾಗಿ ಬ್ಯಾಲೆನ್ಸ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ಬೋದು. ಓಕೆ, ಮತ್ತು ಈ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಇದು ನಮ್ಮ ಎನ್ವೈರ್ಮೆಂಟ್ ಮೇಲೆ ತುಂಬ ಒತ್ತಡವನ್ನು ಬೀರೋದಿಲ್ಲ. ಸೊ ಮತ್ತು ನಾವು ಅನಿಮಲ್ ವೆಲ್ಫೇರ್ ಬಗ್ಗೆ ನೋಡೋದಾದರೆ ಸೊ ನಾವು ಪ್ರಾಣಿಗಳ ಬಗ್ಗೆಯೂ ಕೂಡ ನೈತಿಕ ಕಾಳಜಿಯನ್ನು ತೋರಿಸ್ಬೇಕಾಗತ್ತೆ. ಸೊ ಪ್ರಾಣಿಗಳಿಗೂ ಕೂಡ ಬದುಕುವ ಹಕ್ಕಿದೆ. ಓಕೆ, ಸೊ ಈ ಕಾಳಜಿಯನ್ನು ಕೂಡ ನಾವು ತೋರಿಸ್ಬೇಕಾಗತ್ತೆ. ಓಕೆ, ಸೊ ಫೈನಲಿ ನೋಡೋದಾದರೆ ಸೊ ಲೈಕ್ ಕೆಲವೊಂದು ಎವಿಡೆನ್ಸ್ಗಳ ಪ್ರಕಾರ ಓಕೆ, ಸೊ ಈ ವೆಜಿಟೇರಿಯನ್ ಡಯಟ್ ತುಂಬ ಹೆಲ್ತ್ ಬೆನಿಫಿಟ್ಸ್ನ ನಮಗೆ ತಂದುಕೊಡುತ್ತೆ. ಪೊಟೆನ್ಷಿಯಲಿ ಈ ಕ್ರೋನಿಕ್ ಡಿಸೀಸಸ್ ರಿಸ್ಕ್ನ ಕಡಿಮೆ ಮಾಡೋದಕ್ಕೆ ವೆಜಿಟೇರಿಯನ್ ಡಯಟ್ ತುಂಬ ಸಹಕಾರಿಯಾಗುತ್ತೆ. ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುವಲ್ಲಿ ಈ ವೆಜಿಟೇರಿಯನ್ ಡಯಟ್ ತುಂಬ ಸಹಾಯ ಮಾಡುತ್ತೆ. ಸೊ ಮೇನ್ಲಿ ಇಲ್ಲಿ ನೀವು ಫುಡ್ ಚಾಯ್ಸಸ್ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಸರಿಯಾಗಿ ಫುಡ್ಡನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ನೀವು ವೆಜಿಟೇರಿಯನ್ ಡಯಟ್ ಫಾಲೋ ಮಾಡ್ತೀರಾ ಅಂದಿದ ತಕ್ಷಣ ಈ ಪ್ರೊಸೆಸ್ಡ್ ಫುಡ್, ಸಕ್ಕರೆ ಇರುವಂತಹ
ಆಹಾರಗಳನ್ನ ಜಾಸ್ತಿ ಸೇವನೆ ಮಾಡೋದಲ್ಲ, ಅವುಗಳನ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ. ಯಾಕಂತ ಅಂದರೆ ಅಧಿಕವಾದ ಕ್ಯಾಲರಿ ಮತ್ತು ಫ್ಯಾಟ್, ಓಕೆ, ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ, ಟ್ರಾನ್ಸ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಅವುಗಳು ಕೂಡ ನಿಮ್ಮ ಹೆಲ್ತ್ ರಿಸ್ಕನ್ನು ಜಾಸ್ತಿ ಮಾಡ್ತವೆ. ಸೊ ಅದರಿಂದ ಫುಡ್ ಚಾಯ್ಸಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಅದರಿಂದ ಸರಿಯಾಗಿ ಫುಡ್ಡನ್ನು ಚೂಸ್ ಮಾಡಿ. ಓಕೆ, ವೆಜಿಟೇರಿಯನಲ್ಲಿ ತುಂಬ ಗುಡ್ ಸೋರ್ಸಸ್ ಇದೆ. ಸೊ ಅವುಗಳನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ನಿಮ್ಮ ಆಹಾರದಲ್ಲಿ ಸೇವನೆ ಮಾಡಿ. ಓಕೆ, ಸೊ ಧಾನ್ಯಗಳು, ಸಿರಿಧಾನ್ಯಗಳು, ಕಾಳುಗಳು, ಓಕೆ, ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು, ಓಕೆ, ಸೊ ನಟ್ಸ್ ಆ್ಯಂಡ್ ಸೀಡ್ಸ್, ಎಣ್ಣೆ ಬೀಜಗಳು, ಸೊ ಇವುಗಳೆಲ್ಲ ನಿಮ್ಮ ಡಯಟಲ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ನಿಮ್ಮ ಪ್ಲೇಟನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿ ನೀವು ಸರಿಯಾಗಿ ಡಯಟನ್ನು ಫಾಲೋ ಮಾಡೋದ್ರಿಂದ, ವೆಜಿಟೇರಿಯನ್ ಡಯಟ್ನ ಫಾಲೋ ಮಾಡೋದ್ರಿಂದ ನೀವು ಉತ್ತಮವಾದ ಪೋಷಕಾಂಶವನ್ನು ಪಡೆದುಕೊಳ್ಬೋದು. ನಿಮ್ಮ ಹೆಲ್ತ್ ಬೆನಿಫಿಟ್ಸ್ನೂ ಕೂಡ ನೀವು ಕಂಡುಕೊಳ್ಬೋದು. ವೆಜಿಟೇರಿಯನ್ ಡಯಟಿಂದ ನಿಮ್ಮ ಓವರ್ ಆಲ್ ಹೆಲ್ತು ಕೂಡ ತುಂಬ ಇಂಪ್ರೂವ್ ಆಗುತ್ತೆ ನೀವು ವೆಜಿಟೇರಿಯನ್ ಡಯಟ್ನ ಫಾಲೋ ಮಾಡೋದ್ರಿಂದ. ಓಕೆ, ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಗುಡ್ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.